ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ ಹಾಕ್ಸಿದಕ್ಕೆ ಇವಾಗ ನೀರ್ ಕೂಡ ಸಿಕ್ತು. ಅಷ್ಟಕ್ಕೂ ನಮ್ಮ ಆರ್ಜೆ ಬ್ರೋ ಪಾಯಿಂಟ್ ಕೂಡ ಮಾಡಿದ್ರು, ಒಳ್ಳೆ ನೀರ್ ಆಗ್ತದೆ ಅಂತ ಕೂಡ ಹೇಳಿದ್ರು. ಆದ್ರೆ ಮೂಳೆ ಇಲ್ದಿದ್ ನಾಲ್ಕೆ ಈ ತರ ಕೂಡ ಕಮೆಂಟ್ ಮಾಡಿದ್ರು. ನಮ್ ಜನ ಬೋರ್ ಹಾಕ್ಸಕ್ಕೆ ಹಿಂದೆ ಮುಂದೆ ಕೂಡ ನೋಡ್ತಾರೆ, ಎಲ್ಲಾ ಕೂಡ ಕರಾಟಗಿದ್ರು, ಕೊನೆಗೂ ನೀರ್ ಕೂಡ ಸಿಕ್ಕಲ್ಲ. ಅದು ಏನು ಮಾಡಕ್ಕಾಗಲ್ಲ, ನಮ್ಮ ಮನೆ ಬರ ಅಂತ ಹೇಳಕ ಇಷ್ಟಪಡ್ತೀನಿ. ಸ್ಟಾರ್ಟಿಂಗ್ 920 ಅಡಿಗೆ 1.5 ಇಂಚ್ ನೀರ್ ಕೂಡ ಬಂತು. ಓನರ್ ಮುಖದಲ್ಲಿ ಖುಷಿ ಕೂಡ ಪಟ್ರು. ನೀರ್ ಸಿಕ್ಕೈತಿಲ್ಲ ಓಕೆ ನೋಡಿ ನಮ್ಮ ಆರ್ಜೆ ಬ್ರೋ ಪಾಯಿಂಟ್ ನೋಡೋದು ಅದಕ್ಕ ನಿಮ್ ಖುಷಿನೇ ನಮ್ ಖುಷಿ ಅಂತ ಹೇಳಿ ನಾನು ಊರ್ ಕಡೆ ಕೂಡ ಬಂದೆ. ನನ್ನ ಫ್ರೆಂಡ್ ಮದ್ವೆ ಕೂಡ ಐತೆ ಇವತ್ತು, ಸಪ್ರಾ ಕೂಡ ಆಗ್ಬೇಕಾಗಿತ್ತು. ಒಬ್ರು ಗರಿಗ್ಲು ಮರಗಳು ಹೊಡ್ಕೊಂಡ್ ಬಂದ್ರೆ, ಇನ್ನೊಬ್ಬ ಚಿಕ್ಕ ಹುಡುಗರು ಚಿಕ್ಕದಾಗಿರೋ ಕಲ್ಲುಗಳು ಕೂಡ ಎತ್ಕೊಂಡ್ ಬರ್ತಾ ಇದ್ರು. ಮರ ಊತಿದಾದ್ಮೇಲೆ ಕಲ್ಲುಗಳಾಕಿ ಕೂರ್ದೆ ಚೆನ್ನಾಗಿ ಗಟ್ಟಿಯಾಗಿ ಕೂಡ ಇರ್ತೈತೆ. ಅದಕ್ಕೋಸ್ಕರ ನಮ್ಮ ಮದ್ವೆ ಗಂಡು ಕೂಡ ಪೂಜೆ ಮಾಡಿದ್ರು. ನಾನು ಈ ಕಡೆ ಮರಗಳು ಕೂಡ ಕಟ್ಕೊಂಡ್ ಬರ್ತಾ ಇದ್ದೆ. ಟಿಫನ್ ತಿನ್ನೋ ಟೈಮಲ್ಲಿ ನಮ್ಮ ಮದ್ವೆ ಗಂಡು ಜ್ಯೂಸ್ ಕೂಡ ಕುಡಿತಾ ಇದ್ರು. ನಾನು ಕೂಡ ಜ್ಯೂಸ್ ಕೂಡ ಕುಡಿದೆ. ಯಾಕಂದ್ರೆ ಆ ಜ್ಯೂಸ್ ಕುಡಿದ್ರೆ ಈ ಜ್ಯೂಸ್ ಕುಡಿತೀಯ ಅಂತ ಕೇಳಿದ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಮದ್ವೆ ಸಪ್ರಿಗೆ ಈ ಹೂವು ಮಾತ್ರ ತುಂಬಾನೇ ಮುಖ್ಯ. ಈ ಹೂವು ಹೆಸರು ಬಂದು ಸುಂಕತಿ ಹೂವು ಅಂತ ಕೂಡ ಕರಿತೀರಿ. ಮದ್ವೆ ಆಗೋ ಜೋಡಿಗಳಿಗೆ 100 ವರ್ಷ ಚೆನ್ನಾಗಿಲ್ಲ ಅಂತ ಕೂಡ ಹಾರೈಸ್ತೀನಿ. ಮರಗಳಿಗೆ ಗರಿ ಕೂಡ ಎಸಿಬೇಕಾಯ್ತು. ಆ ಕೆಲಸ ಈ ದೊಡ್ಡವರು ಕೂಡ ಮಾಡ್ತಾ ಇದ್ರು. ಸಪ್ರ ಹಾಕಿದ್ದು ಈ ತರ ಕೂಡ ಇತ್ತು. ಈ ಕಡೆ ತಿರ್ ನೋಡಿದೆ, ನನ್ನ ಫ್ರೆಂಡ್ ಗೆ ಅರ್ಶನ ಕೂಡ ಇಡ್ತಾ ಇದ್ರು. ಸ್ವಂತ ತಮ್ಮನಾದ ಅಣ್ಣನ್ಗೆ ಉಂಗ್ರ ಕೂಡ ಹಾಕಿದ್ದು. ಈ ಮದುವೆ ಇದ್ದಿದ್ದು ಬಾಗ್ಲೂರ್ ಹತ್ರ ಇರುವ ಗುಶಲ್ಡ್ ಹತ್ರ ಕೂಡ ಇತ್ತು. ಮಹೇಶ್ ಅಣ್ಣ ಕೂಡ ಬಂದಿದ್ದು. ವೆಂಕಟೇಶ್ವರ ಸ್ವಾಮಿ ಆಶೀರ್ವಾದ ಕೂಡ ಪಡ್ಕೊಂಡು ಊಟ ತಿನ್ನೋಣ ಅಂತ ಹೋದಾಗ ಭಟ್ರುಗಳು ನನ್ನ ವಿಡಿಯೋಸ್ ನೋಡಿ ತುಂಬಾ ಜನ ಕೂಡ ಮಾತಾಡ್ಸಿದ್ರು. ಅದೇ ತರ ಜನ ಕೂಡ ತುಂಬಾನೇ ಇದ್ರು. ಫಸ್ಟ್ ಊಟ ತಿನ್ನೋಣ ಅಂತ ನಾವು ಕೂಡ ಬಂದಿದ್ದು. ನಮ್ಕಿಂತ ಮುಂಚೆನೆ ನಮ್ ಗುರುಜಿ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ನೋ. ಊಟ ಎಲ್ಲ ತಿನ್ಕೊಂಡು ನಾವು ಹೋಗಿದ್ದೆ ಹೆಣ್ಣು ಗಣ್ಣ ಹತ್ರ. ಅದೇ ತರ ಹೆಣ್ಣು ಗಂಡು ಕೂಡ ವಿಶ್ ಮಾಡಿ ಬಂದಿರೋ ಫ್ರೆಂಡ್ಸ್ ಜೊತೆಗೆ ಒಂದು ಫೋಟೋ ಕೂಡ ತಗೊಂಡ್ರೆ, ಈ ತರ ಫ್ರೆಂಡ್ಸ್ ಎಲ್ಲ ಒಂದೇ ಜಾಗದಲ್ಲಿ ಸೇರ್ಬೇಕಂತ ಯಾವ್ದಾನ ಫಂಕ್ಷನ್ ಇರಬೇಕು ಅಥವಾ ಯಾವ್ದಾನ ಒಂದು ಪಾರ್ಟಿ ಮಾಡಿರ್ಬೇಕು. ಅವಾಗ ಎಲ್ಲರೂ ಕೂಡ ಸೇರಕ ಸಾಧ್ಯ ಒಂದೇ ಜಾಗದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಕಡೆ ತಿರುಗಿ ನೋಡಿದ್ರೆ ಈ ತರ ಕೂಡ ಮಾಡ್ತಾ ಇದ್ರು. ಈ ಜೋಡಿ ಯಾವ ತರ ಇದೆ ಅಂತ ಕಮೆಂಟ್ ಮಾಡಿ. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.